Welcome back, dear friends. So in this video we shall discuss statistics and probability. It gives total 9 marks. From the branch of statistics and probability we can expect around 9 marks. Either it may be 7 plus 2 or maybe 6 plus 2, 6 plus 3. So minimum we can expect 6 marks from the statistics. Sometimes we got it for 7 marks also. So I have taken few simple problems from the statistics. 1 mark problem ಯಾವ ತರ ಬರಬಹುದು. So find the median. So what do you mean by median? So median ಅಂದ್ರೆ ಏನಂತಂದ್ರೆ ಮಿಡಲ್ ಮೋಸ್ಟ್ ಟರ್ಮ್. median ಅಂದ್ರೆ ಏನು? ಮಿಡಲ್ ಮೋಸ್ಟ್ ಟರ್ಮ್ ಅಂತ ಅಂದ್ಬಿಟ್ಟು ಎಲ್ಲರೂ ಡೈರೆಕ್ಟ್ ಆಗಿ ಆನ್ಸರ್ ಬರೀತೀವಿ. ಬಟ್ ಏನೋ ಆಫ್ಟರ್ ಅರೇಂಜಿಂಗ್ them ಇನ್ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ಲಿ ಬರದ್ಮೇಲೆ ಸೊ ಆಮೇಲೆ ನಾನು ಏನ್ ಮಾಡ್ಬೇಕು ಮಿಡಲ್ ಮೋಸ್ಟ್. ಹಾಗಾದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಬರೆದ್ರೆ 2 ಬರುತ್ತೆ, 4 ಬರುತ್ತೆ, 6 ಬರುತ್ತೆ, 7 ಬರುತ್ತೆ, 10. ಹಂಗಾರೆ ಮಿಡ್ಲಲ್ಲಿ ಯಾವ್ದಿದೆ 6. ಹಂಗಂದ್ರೆ ಮೀಡಿಯನ್ ಎಷ್ಟಾಗುತ್ತೆ 6. ನೋಡಿ ಎಷ್ಟಿದೆ ಈ ತರದ್ದು ಸಿಂಪಲ್ ಪ್ರಾಬ್ಲಮ್. ಫೈಂಡ್ ದ ಮೋಡ್ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರುವಂತದ್ದು 5 ರಿಪೀಟ್ ಆಗ್ತಾ ಇದೆ. 1 2 3 4 ಸತಿ. ನೋಡಿ ಇದು 7 3 ಸತಿ. ಹಂಗಂದ್ರೆ ವಾಟ್ ಇಸ್ ದ ಮೋಡ್? ತುಂಬಾ ಸತಿ ಯಾವ್ದು ರಿಪೀಟ್ ಆಗಿರುತ್ತೆ ಅದನ್ನ ಮೋಡ್ ಅಂತೀವಿ. ಮೀನ್ ಅಂದ್ರೆ ಏನು? ಸೊ ಅಕಸ್ಮಾತ್ ಏನಾದ್ರು ಮೀನ್ ಕೇಳಿದ್ರೆ ಏನು? ಸಮ್ ಆಫ್ observations divided by number of observations ಇದಿಷ್ಟನ್ನು ಮಾಡಿದ್ರೆ ನನಗೇನಾಗುತ್ತೆ ಮೀನು ಕೂಡ ಅನ್ಗ್ರೂಪ್ಡ್ ಡೇಟಾಗೆ ಸಿಗುತ್ತೆ. ಇವಕ್ಕೂ ಬೇಕಾದ್ರೆ ಮೀನ್ ಕಂಡುಹಿಡಿಬಹುದು. ಇಷ್ಟ್ರ ಮೇಲೆ ಮೀಡಿಯನ್ ಮೋಡ್ ಆಫ್ ಅನ್ಗ್ರೂಪ್ಡ್ ಡೇಟಾ 1 ಮಾರ್ಕ್ ಕೇಳ್ಬೋದು. ನೆಕ್ಸ್ಟ್ ನೋಡಿ, ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಸೊ ವಾಟ್ ಇಸ್ ದ ಫಾರ್ಮುಲಾ? ಮಿಡ್ ಪಾಯಿಂಟ್ ಅದನ್ನ ನಾವೇನಂತ ಹೇಳ್ತೀವಿ? ಕ್ಲಾಸ್ ಮಾರ್ಕ್ ಅಂತಾನು ಕೂಡ ಹೇಳ್ತೀವಿ. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಕ್ಲಾಸ್ ಮಾರ್ಕ್? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2 ಇಸ್ ದ ಫಾರ್ಮುಲಾ. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2 ಇಸ್ ದ ಫಾರ್ಮುಲಾ. ಸೊ ನೆಕ್ಸ್ಟ್ ಒನ್, ದ ಎಂಪರಿಕಲ್ ರಿಲೇಷನ್. ವಾಟ್ ಇಸ್ ಎಂಪರಿಕಲ್ ರಿಲೇಷನ್? ನೋಡಿ ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ನಾನು ಹಿಂಗೆ ಹೇಳ್ಕೊಡ್ತೀನಿ. 1 ಮೋಡ್ ಪ್ಲಸ್ 2 mean is equal to 3 median. 1 2 3 ಆರ್ಡರ್ ನೆನ್ಪಿಟ್ಕೋಬಹುದು. 1 ಮೋಡ್ ಪ್ಲಸ್ 2 mean ಪ್ಲಸ್ 3 median. ಎಲ್ಲಿದೆ ಅದು? 3 median ಇಲ್ಲಿದೆ. ಇಲ್ಲಿ 2 ಮೋಡ್ ಬಂತು, ಬಿ ಆಗಲ್ಲ. 3 median 1 ಮೋಡ್ 1 mean ಬಂತು, ಆಗಲ್ಲ. 3 median 2 ಮೋಡ್ ಬಂದ್ಬಿಡ್ತು, ಆಗಲ್ಲ. ಸೊ ಹಾಗಾದ್ರೆ ಯಾವುದು? 3 median 1 mode and 2 mean. Therefore correct choice is option D. So these are the few simple 1 mark questions. Now directly we'll go to how to find the mean. ಸೊ ಮೀನ್ ಹೆಂಗ್ ಕಂಡುಹಿಡಿಬಹುದು? ಸೊ ಮೀನ್ ಕಂಡುಹಿಡಿಯಕ್ಕೆ ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಮೀನ್ ನ ಫೈಂಡ್ ಔಟ್ ಮಾಡೋಣ. ಸೊ ಮೀನ್ ಕಂಡುಹಿಡಿಬೇಕು ಅಂದ್ರೆ 3 ಮೆಥಡ್ ಇದೆ. ಸೊ ನಮಗೆ ಯಾವುದೇ ತರದ ಮೆಥಡ್ ನ ಇದುವರೆಗೂ ನಮಗೆ ಸ್ಪೆಸಿಫೈ ಮಾಡದೆ ಕೇಳಿರೋದ್ರಿಂದ ಸೊ ಈಸಿಯೆಸ್ಟ್ ಮೆಥಡ್ ಯಾವಾಗನು ಯಾವುದು? ನಮಗೆ ಡೈರೆಕ್ಟ್ ಮೆಥಡ್ ಇಸ್ ದ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ನನಗೆ ಇಲ್ಲಿ ಕೊಟ್ಟಿರುವಂತ ಫಸ್ಟ್ ಕಾಲಮ್ ನ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಎರಡನೇ ಕಾಲಮ್ ನ FI ಅಂತ ಕರಿತೀವಿ, ಫ್ರೀಕ್ವೆನ್ಸಿ. ಇದಾದ್ಮೇಲೆ ನಾನು 3ನೇ ಕಾಲಮ್ ನ ಕಂಡುಹಿಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಆಸ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಆಫ್ ಈಚ್ ಕ್ಲಾಸ್. 10ಗೂ 20ಗೂ ಮಧ್ಯೆ ಯಾವ್ದಿದೆ? 15. ಈಗ ತಾನೇ ಫಾರ್ಮುಲಾ ನೋಡಿದ್ವಿ, ಫಾರ್ಮುಲಾಲು ಕಂಡುಹಿಡಿಬಹುದು. 20ಗೂ 30ಗೂ ಮಧ್ಯೆ ಯಾವ್ದು ಬರುತ್ತೆ? 25. ಇಲ್ಲಿ ಯಾವ್ದು ಬರುತ್ತೆ? 35. ಇಲ್ಲಿ ಯಾವ್ದು ಬರುತ್ತೆ? 45. ಇಲ್ಲಿ ಯಾವ್ದು ಬರುತ್ತೆ? 55. ಈಗ ಇವನ್ನೆಲ್ಲ ಏನ್ ಮಾಡಿ ಮಲ್ಟಿಪ್ಲೈ ಮಾಡಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? FI/XI. 2 into 15 30 ಬರೀಬೇಕಾರೆ ಒಂದೇ ಲೈನ್ ಅಲ್ಲಿ ಬರೀಬೇಕು. 3 into 25 75. ನೋಡಿ ಯೂನಿಟ್ ಎಲ್ಲ ಒಂದ್ ಲೈನ್ ಅಲ್ಲಿ ಬರೋ ತರ ಬರ್ಕೋಬೇಕು. 5 5s are 25, 2 remaining. 5 3s are 15, 175. 7 5s are 35, 3 remaining. 7 4s are 28 plus 3 31. 3 5s are 15, 1 remaining. 3 5s are 15, 16. ಈಗ ಇಲ್ಲಿ ಈ ಕೊನೆ ಕಾಲಮ್ ನ ಸಮೇಷನ್ ಆಫ್ FI/XI ನ ಆಡ್ ಮಾಡ್ಕೋಬೇಕು. 5 plus 5 10, 10 plus 10 20, 2 remaining. So 6 plus 2 8, 9 10 16, 16 plus 7 16 plus 4 20, 23 26. ಮತ್ತೆ 2 ಉಳಿಯುತ್ತೆ. 3 plus 3 6, 6 plus 1 7. ಇಷ್ಟು ಬಂತು 760. ಸೊ ಅದೇ ತರ ಸಮೇಷನ್ ಆಫ್ FI 3 plus 7 10 15 20. ಸೊ ಮೀನ್ ಬೇಕು ಅಂದ್ರೆ ವಾಟ್ ಇಸ್ ದ ಫಾರ್ಮುಲಾ? ಸೊ ಟು ಫೈಂಡ್ ಔಟ್ ದ ಮೀನ್ ಫಾರ್ಮುಲಾ ಏನಂದ್ರೆ ಸಮೇಷನ್ ಆಫ್ FI ಡಿವೈಡೆಡ್ ಬೈ FI/XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಸೊ ಎಷ್ಟು ಬಂತು? 760 ಬಂದಿದೆ. ಇದು 20 ಬಂದಿದೆ. ಕ್ಯಾನ್ಸಲ್ ಮಾಡಿ. 2 3s 2 8s. ಸೊ 38 is the mean. ಸೊ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಮೀನ್ ನ ಡಿನೋಟ್ ಮಾಡ್ಲಿಕ್ಕೆ? X bar. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ X bar here? That is 38.
So this is the method of finding mean by using direct method. Now I am going to find out mode ಮಾಡ್ಲಿಕ್ಕೆ ನಮಗೆ ಯಾವುದೇ ತರದ ಕಾಲಂ ಬೇಡ. So modal class ಕಂಡುಹಿಡಿಯಬೇಕು. What do you mean by modal class? Modal class ಏನು? So that is class interval, class with highest frequency. ಯಾವುದಕ್ಕೆ highest frequency ಇದೆ ನೋಡಿ. So ಎಲ್ಲಿದೆ highest 5 8 7 ಇಲ್ಲಿದೆ. So ಹಾಗಾದ್ರೆ ಇದೇನಾಯ್ತು, this will become modal class. ಈ ಮೋಡಲ್ ಕ್ಲಾಸ್ ಗೊತ್ತಾದ ತಕ್ಷಣ ಇದಕ್ಕೆ ಬರೆದ್ಬಿಡಿ. ಇದೇನಾಗುತ್ತೆ f1, ಅದರಿಂದ ಇರೋದೇನಾಗುತ್ತೆ f0, ಅದರಿಂದ ಇರೋದೇನಾಗುತ್ತೆ f2. ಸೊ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಮೋಡ್ ಇಸ್ ಈಕ್ವಲ್ ಟು l ಪ್ಲಸ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. ಸೊ ಹಂಗಾರೆ ಇಲ್ಲಿ ಎಲ್ ಕಂಡು ಹಿಡ್ಕೋಬೇಕು. ಆ ಮೋಡಲ್ ಕ್ಲಾಸ್ ಅಲ್ಲಿ ಲೋವರ್ ಲಿಮಿಟ್ ಏನು 25, ಲೆಂತ್ ಕ್ಲಾಸ್ ಇಂಟರ್ವಲ್ ಲೆಂತ್ ಎಷ್ಟು 10, f1 f0 ಎಲ್ಲ ಗೊತ್ತಾಗಿದೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟಾಗುತ್ತೆ 25 ಪ್ಲಸ್ f1 ಮೈನಸ್ f0 8 ಮೈನಸ್ 4, 2 into 8 16 ಮೈನಸ್ f0 4 ಮೈನಸ್ 7 8 ಎಷ್ಟು 10. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 25 ಪ್ಲಸ್ 8 ಮೈನಸ್ 4 16 ಮೈನಸ್ 4 12 12 ಮೈನಸ್ 12 ಅಲ್ಲಿ 7 ಹೋದ್ರೆ ಎಷ್ಟು 5 ಇಂಟು 10, 5 1s 5 2s. ಸೊ ಇದೆಷ್ಟಿದೆ 25 4 into 2 8, that is equal to 33 is the mode of that data. ಎಷ್ಟು ಈಸಿ ನೋಡಿ ಮೋಡ್ ಕಂಡುಹಿಡಿಯೋದು. So this is how we can find out mode for the given class interval. Similarly we'll go for the median. ನೋಡಿ 10 ನಿಮಿಷದಲ್ಲಿ ಎಲ್ಲ ಮೆಥಡ್ ಕೂಡ ನಾವು ರಿವೈಸ್ ಮಾಡ್ಕೋಬಹುದು. Find the median of the data. ಸೊ ಮೀಡಿಯನ್ ಬೇಕು ಅಂದ್ರೆ ನನಗೆ ಒಂದು ಕಾಲಂ ಬೇಕು, CF ಬೇಕು. ಹೆಂಗ್ ಬರೆಯೋದು CF? ಫಸ್ಟ್ ಒನ್ಗೆ ಹಂಗೆ ತಗೊಳ್ಳೋದು, ನೆಕ್ಸ್ಟ್ ಇದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳೋದು 6 ಪ್ಲಸ್ 9 ಸೊ ಎಷ್ಟಾಗುತ್ತೆ 15. ನೆಕ್ಸ್ಟ್ ಇದನ್ನ ಇದಕ್ಕೆ ಆಡ್ ಮಾಡೋದು, ಸೊ ಏನಾಗುತ್ತೆ 15 ಪ್ಲಸ್ 10 ದಟ್ ಈಸ್ ಈಕ್ವಲ್ ಟು 25. ನೆಕ್ಸ್ಟ್ 25 ಗೆ 8 ನ ಆಡ್ ಮಾಡಿ, ಸೊ ಎಷ್ಟಾಯ್ತು ಇದು 33. ಸೊ 33 ಗೆ ನೆಕ್ಸ್ಟ್ 7 ನ ಆಡ್ ಮಾಡಿ, ದಟ್ ಬಿಕಮ್ಸ್ 40. ಸೊ ಇದನ್ನ ನಾವು ಸಮೇಷನ್ ಆಫ್ fi ಅಂತ ಕರಿತೀವಿ. ನೀವು ಇಷ್ಟು ಆಡ್ ಮಾಡಿದ್ರು ಅದೇ ಬರುತ್ತೆ, ಎಷ್ಟು ಬಂತು 40. ಸೊ ನೆಕ್ಸ್ಟ್ n/2, ಇದನ್ನ ಆಲ್ಸೋ ಕಾಲ್ಡ್ ಆಸ್ n/2 ಎಷ್ಟು ಸಮೇಷನ್ ಆಫ್ fi ನ ನಾವು n ಅಂತಾನು ಕೂಡ ಕರಿತೀವಿ 20. ಇದಿಷ್ಟರಲ್ಲಿ 20 ಎಲ್ಲಿ ಬರುತ್ತಿಲ್ಲ 6 ತನಕ ಇದೆ, ಇಲ್ಲ 15 ತನಕ ಇದೆ, 25 ಅಂದ್ರೆ 20 ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ. ಹಂಗಾದ್ರೆ ಈ 25 ಇರೋದು ಏನಾಗುತ್ತೆ, ದಟ್ ವಿಲ್ ಬಿಕಮ್ ದ ಮೀಡಿಯನ್ ಕ್ಲಾಸ್. ಇದು ಮೀಡಿಯನ್ ಕ್ಲಾಸ್ ಆಯ್ತು. ಸೊ ವಾಟ್ ಇಸ್ ಆ ನಂಬರ್ ಎಲ್ಲಿ ಬರುತ್ತೆ ನೋಡ್ಕೋಬೇಕು. ಮೀಡಿಯನ್ ಕ್ಲಾಸ್ ಏನು, median class will be 40 to 60. ಹಂಗಾರೆ ಲೋವರ್ ಲಿಮಿಟ್ 40, ಹೈ ಟು 20. ಸೊ ಫ್ರೀಕ್ವೆನ್ಸಿನ ಅದರದೇ ಕಾಲಂ ತಗೋಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಅದ್ರ ಹಿಂದೆ ಕಾಲಂ ತಗೋಬೇಕು. f 10 ಆಗುತ್ತೆ, CF ಎಷ್ಟಾಗುತ್ತೆ 15. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಮೀಡಿಯನ್? ಮೀಡಿಯನ್ ಇಸ್ ಈಕ್ವಲ್ ಟು l ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ f ಇಂಟು h. ಸಬ್ಸ್ಟಿಟ್ಯೂಟ್ ಮಾಡಿ 40 ಪ್ಲಸ್ n/2. ಸೊ n/2 ಎಷ್ಟಿದೆ, n/2 ವಾಟ್ ಇಸ್ n/2? n/2 20 ಬಂದಿದೆ, ಮೈನಸ್ CF 15, f is 10 20. ಸೊ 10 1s 10 2s. ಸೊ ಎಷ್ಟಾಯ್ತು ಇದು? ಸೊ ದಿಸ್ ಇಸ್ ಈಕ್ವಲ್ ಟು 40 ಪ್ಲಸ್ 15 ಮೈನಸ್ 20 ಮೈನಸ್ 15 ಇಸ್ 5 ಇಂಟು 2. ಸೊ 40 ಪ್ಲಸ್ 10 ಅಂದ್ರೆ ಎಷ್ಟಾಯ್ತು? ಸೊ 2 ಇಂಟು 5 10, ದಟ್ ಈಸ್ ಈಕ್ವಲ್ ಟು 50, and that is the median of the given class interval. ನೋಡಿ, so within 8 minutes I can complete mean, median and mode. ಸೊ ಅಂದ್ರೆ ಎಷ್ಟು ಸಿಂಪಲ್ ಆಗಿದೆ, ಅಷ್ಟು ಸಿಂಪಲ್ ಇರೋ ಪ್ರಾಬ್ಲಮ್ ನ ಬಿಡಕ್ ಹೋಗ್ಬಾರ್ದು, ಒಂದು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಸೊ ಮೂರನ್ನು ಚೆನ್ನಾಗಿ ಇದೇ ತರ ಪ್ರೊಸೀಜರ್ಸ್ ಅಲ್ಲಿ ಫಾಲೋ ಮಾಡಿ ಡೆಫಿನೆಟ್ ಆಗಿ ಈಸಿ ಆಗುತ್ತೆ. ಸೊ ಅನದರ್ ಕ್ವಶನ್ ಇನ್ ದಿಸ್ ಚಾಪ್ಟರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಸ್ ಓಜು ಕರ್ವ್. ಓಜು ಬರೆಯೋದು ತುಂಬಾ ಈಸಿ ನೋಡ್ರಪ್ಪ, ಇಲ್ಲೆಲ್ಲ ಅವರೇ ಕನ್ವರ್ಟ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಒಂದು ಗ್ರಾಫ್ ಹಾಕೋಬೇಕು. ಒಂದು ಗ್ರಾಫ್ ಹಾಕೋಣ. ಸೊ ಗ್ರಾಫ್ ಹಾಕೊಂಡ್ಮೇಲೆ ಏನ್ ಮಾಡ್ಬೇಕು, ಮಾರ್ಕ್ ಮಾಡ್ಕೋಬೇಕು. ಸೊ ಹೆಂಗ್ ಮಾರ್ಕ್ ಮಾಡೋದು, 1 ಸೆಂಟಿಮೀಟರ್ಗೆ ಆರಿಜಿನ್ 1 2 3 4 5 6 7 ಎಷ್ಟು ಕೊಟ್ಟಿದ್ದಾರೆ, 130 ಇಂದ ಸ್ಟಾರ್ಟ್ ಮಾಡಿದ್ದಾರೆ. 130 140 150 160 170 180 180 ಮತ್ತೆ 190 ವರೆಗೂ ಬರ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಸೊ ಇಲ್ಲಿ ನನಗೆಲ್ಲ ನಾನು ನೋಡಿ, ಯಾವಾಗನು ಕೂಡ ಗ್ರಾಫ್ ಬಂತು ಅಂದ್ರೆ ನೀವು ಎಲ್ಲದಕ್ಕೂ 10 10 ತಗೊಳ್ಳಿ, ಏನು ಯೋಚನೆ ಮಾಡೋದು ಬೇಡ. ಯಾವ್ದಾದ್ರು ಕೊಡ್ಲಿ ಸ್ಕೇಲು, ನೀವು 10 10 ತಗೊಂಡ್ರೆ ಈಸಿ. ಸೊ ಎಕ್ಸಾಕ್ಟ್ ಆಗಿ ನೀವು ಗ್ರಾಫ್ ಶೀಟ್ ಅಲ್ಲಿ ಮಾಡೋದ್ರಿಂದ ಇನ್ನೂ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಅಪ್ ಟು 60 ತನಕ ಬೇಕು. 10 20 30
40 50 60 110 ಎಕ್ಸ್ಟ್ರಾ ತಗೊಳ್ಳೋಣ 70. ಸೊ ಅವರೇ ಎಲ್ಲ ಕುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಡ್ರಾ ಮಾಡೋಣ. 130 ಎಷ್ಟಿದೆ, ಸೊ ಇಲ್ಲಿ ಜಂಪ್ ಮಾಡಿರೋದ್ರಿಂದ ಇದನ್ನ ಕಟ್ ಮಾಡಬೇಕು. ಇಲ್ಲಿ ಕರೆಕ್ಟ್ ಆಗಿ ಈಕ್ವಲ್ ಆಗಿದೆ ಫ್ರಮ್ 0, ಸೊ ಕಟ್ ಮಾಡೋ ಅವಶ್ಯಕತೆ ಬೇಡ. ಸೊ ಇಲ್ಲಿ ಏನಾಗುತ್ತೆ 0 4 ಅಂದ್ರೆ ಇಲ್ಲಿ ಬರುತ್ತೆ, ಒಂದು ಪಾಯಿಂಟ್ ಮಾರ್ಕ್ ಮಾಡಿ. ದಿಸ್ ಇಸ್ ವಾಟ್ 130, 4. ನೆಕ್ಸ್ಟ್ 140 ಎಷ್ಟು 12 ಅಂದ್ರೆ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ 140, 12. ನೆಕ್ಸ್ಟ್ 150 ಎಷ್ಟು 30, ಸೊ ಡೈರೆಕ್ಟ್ 150 ಲೈನ್ ಏನಿರುತ್ತೆ 30 ಮಾರ್ಕ್ ಮಾಡಿ. ಸೊ 150, 30. ನೆಕ್ಸ್ಟ್ 150 ಆಯ್ತು. 160 45, 160 45 ಯಾಕಂದ್ರೆ ಮಿಡ್ಲ್ ನೋಡಿ, ಅದಕ್ಕೆ ನಾವು 10 ತಗೋಬಿಟ್ರೆ ಈಸಿ. ಸೊ ಮಿಡ್ಲ್ ಅಲ್ಲಿ ಮಾಡ್ಕೋಬಹುದು. ಸೊ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ 160, 45. ನೆಕ್ಸ್ಟ್ 170 56, 170 56 ಅಂದ್ರೆ ಇಲ್ಲಿ ಸ್ವಲ್ಪ ಲಿಟಲ್ ಮೋರ್ ದನ್ ಹಾಫ್. ಸೊ ತಗೊಂಡು ಏನ್ ಮಾಡ್ಬೇಕು, ನೀವು ಎಕ್ಸಾಕ್ಟ್ ಆಗಿ ಗ್ರಾಫ್ ಶೀಟ್ ಅಲ್ಲಿ ಮಾಡಿದ್ರೆ ಇನ್ನೂ ಕೂಡ ನೀಟಾಗಿ ಮಾಡಬಹುದು. ಸೊ ಎಷ್ಟಾಗುತ್ತೆ 170, 56. ನೆಕ್ಸ್ಟ್ 180, 60. 180, 60 ಅಂದ್ರೆ ಎಷ್ಟು ಬರುತ್ತೆ, ಇಲ್ಲೇ ಬರುತ್ತೆ 180, 60. ಸೊ ಇದನ್ನ ನಮಗೆ ರೂಲ್ ಇರೋದು ಸ್ಕೇಲ್ ಇಟ್ಕೊಂಡು ಜಾಯಿನ್ ಮಾಡಬಾರ್ದು. ಸೊ ಫ್ರೀ ಹ್ಯಾಂಡ್ ಅಲ್ಲೇ ಕರ್ವ್ ನ ಜಾಯಿನ್ ಮಾಡಿ. ಜಾಯಿನ್ ಆಲ್ ದೀಸ್ ಕರ್ವ್ಸ್ ಇನ್ ಫ್ರೀ ಹ್ಯಾಂಡ್ ಇಟ್ ಸೆಲ್ಫ್. ಸೊ ಇದು ಪಾಯಿಂಟ್ಸ್ ಬೇಕಂದ್ರೆ ಪಾಯಿಂಟ್ಸ್ ನ ಹೈಲೈಟ್ ಮಾಡಿ. These are all points. So this is called as, ಇಲ್ಲಿ ಸ್ಕೇಲ್ ಬರಿಬೇಕು. ವಾಟ್ ಇಸ್ ಸ್ಕೇಲ್? X axis 1 centimeter is equal to 10 units. Y axis 1 centimeter is equal to 10 units. ಸೊ ಇದಿಷ್ಟು ಬರೆದ್ರೆ ದಿಸ್ ಇಸ್ ಮೈ y axis and this is my x axis. ಅದನ್ನೇ ನಾವು ಮೆನ್ಷನ್ ಮಾಡಿಲ್ಲ. ಸೊ x axis y axis ಮೆನ್ಷನ್ ಮಾಡೋದು ಮರಿಬಾರ್ದು, ಆರಿಜಿನ್ ಮೆನ್ಷನ್ ಮಾಡೋದು ಮರಿಬಾರ್ದು. ಇದಿಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ ಬರುತ್ತೆ. Now let us take another one. ಸೊ ಇದೇ ತರ ನಾವು ಇನ್ನೊಂದು ತಗೊಳ್ಳೋಣ. ಸೊ ಇಲ್ಲಿ ನನಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 8 ಇಂದ ಸ್ಟಾರ್ಟ್ ಆಗಿದೆ. ಮಾರ್ಕ್ ಮಾಡೋಣ. ಆರಿಜಿನ್ 1 2 3 4 5 6 7 8 9. ಸೊ ಇದನ್ನ y ಆಕ್ಸಿಸ್ ಅಂತ ಕರಿತೀವಿ. ಸ್ಕೇಲ್ ಆಮೇಲೆ ಬರೆಯೋಣ ಡ್ರಾ ಮಾಡಿದ್ಮೇಲೆ. ಸೊ x ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನೋಡೋಣ y ಆಕ್ಸಿಸ್ ಇಲ್ಲಿ ಆಲ್ರೆಡಿ ತಗೊಂಡಾಗಿದೆ 1 ಸೆಂಟಿಮೀಟರ್ ಎಷ್ಟು 10. ಸೊ x ಆಕ್ಸಿಸ್ ಎಷ್ಟು 3 ಅಂತ ಕೊಟ್ಟಿದ್ದಾರೆ. 3 ಯೂನಿಟ್ಸ್ 10 ಯೂನಿಟ್ಸ್. ಸೊ ಈಗ ಇಲ್ಲಿ ನನಗೆ ಅಪ್ ಟು 15 ವರೆಗೂ ಬೇಕು. 0 ಇಂದ 0. ಇಲ್ಲಿ ನಾನು ಯಾವುದನ್ನು ಕೂಡ ಕಟ್ ಮಾಡಂಗಿಲ್ಲ. 3 6 9 12 ಮತ್ತೆ 15 5 ಸಾಕು. ಸೊ 3 6 9 12 15. ಸೊ ಇದೇನಾಗುತ್ತೆ 10 20 30 40 50 60 70 80. ಸೊ ಅಪ್ ಟು 0 ಎಷ್ಟಿದೆ 3. So this is the point 0, 80. So 3 ಅಲ್ಲಿ ಎಷ್ಟಿದೆ ಮೋರ್ ದನ್ ಆರ್ ಈಕ್ವಲ್ ಟು 3 68. 3 ಅಲ್ಲಿ ಎಷ್ಟಿದೆ 68. 60 ಅಂದ್ರೆ 70 ಆಲ್ಮೋಸ್ಟ್ ಹತ್ರ ಬರುತ್ತೆ. ದಿಸ್ ಇಸ್ ವಾಟ್ 3, 68. ನೆಕ್ಸ್ಟ್ 6 ಅಲ್ಲಿ ಎಷ್ಟಿದೆ 6 ಅಲ್ಲಿ 55. ಸೊ 6 ಅಲ್ಲಿ ನೋಡಿ ಇದೇ ತರ ಹೋಗಿ 55 ಎಕ್ಸಾಕ್ಟ್ ಆಗಿ 50 60 ಮಧ್ಯೆ ತಗೋತೀನಿ. ಸೊ 6, 55. ನೆಕ್ಸ್ಟ್ ಸೊ 9 ಅಲ್ಲಿ ಎಷ್ಟಿದೆ 40. 9 ಅಲ್ಲಿ ಎಷ್ಟಿದೆ 40. ನೆಕ್ಸ್ಟ್ ಸೊ 12 ಅಲ್ಲಿ 25. 12 ಅಲ್ಲಿ 25. ನೆಕ್ಸ್ಟ್ 15 ಅಲ್ಲಿ 10. 15 ಅಲ್ಲಿ ಎಷ್ಟು ಬರುತ್ತೆ 10. ಸೊ ಇಲ್ಲೊಂಚೂರು 15 ಗೆ ಡಿಸ್ಟೆನ್ಸ್ ಜಾಸ್ತಿ ಆಯ್ತು. ಈಕ್ವಲ್ ಆಗಿ ಗ್ರಾಫ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಬರಬೇಕು. ಸೊ ಇದನ್ನ ಫ್ರೀ ಹ್ಯಾಂಡ್ ಅಲ್ಲಿ ಜಾಯಿನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ more than type OG. So this is about statistics. We will take the next chapter, probability. So one of the simple easiest chapter. So few things we need to remember in this chapter. One is the probability of an impossible event. Impossible event ಅಂದ್ರೆ event which is not possible. Event possible ಇಲ್ಲ ಅಂತಂದ್ಮೇಲೆ ಅದರ probability ಏನು 0. So what is the probability of an impossible event? 0. Right? Similarly, the probability of sure event ಅಂತ ಹೇಳ್ತೀವಿ, certain event ಅಂತಾನು ಕೂಡ ಹೇಳ್ತೀವಿ. ಅದರದ್ದು probability ಯಾವಾಗ ಏನಾಗಿರುತ್ತೆ that is 1 ಅಂತ ಅನ್ಬೋದು ಅಥವಾ 100% ಅಂತ ಕೊಡ್ಬೋದು. ಇದನ್ನ 0 ಅಂತ ಕೊಡ್ಬೋದು ಅಥವಾ
0% ಅಂತಾನು ಕೂಡ ಕೊಡ್ಬೋದು, ರೈಟ್. ಸೊ ಯಾವುದೇ ಕೊಟ್ಟರು ಕೂಡ ತಗೋಬೇಕು. ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಲೈಸ್ ಫ್ರಮ್ ವಾಟ್ 0 to 1 ಅಂದ್ರೆ ಇನ್ ಶಾರ್ಟ್ ಇದನ್ನ ನಾವೇನಂತ ಹೇಳ್ತೀವಿ, 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ಸೊ ನಾನು ಒಂದು ಪಿ ಆಫ್ ಇ ನ ಒಂದು ಇವೆಂಟ್ ಅಂತಂದ್ರೆ ಇದನ್ನ ಇವೆಂಟ್ ಅಂತ ಅನ್ಕೊಂಡ್ರೆ ಈ ಬಾರ್ ನ ಅದ್ರ ಕಾಂಪ್ಲಿಮೆಂಟ್ ಆಫ್ ಎನ್ ಇವೆಂಟ್ ಅಂತ ಹೇಳ್ತೀವಿ. ಸೊ ಕಾಂಪ್ಲಿಮೆಂಟರಿ ಇವೆಂಟ್ ಗೆ ಅದ್ರ ಕಾಂಪ್ಲಿಮೆಂಟ್ ಸೇರಿದ್ರೆ ನನಗೆ ಏನಾಗುತ್ತೆ, ಆಲ್ವೇಸ್ ಈಕ್ವಲ್ ಟು 1, ರೈಟ್. ಸೊ ಇದೇ ತರ ಒಂದಷ್ಟು ಸ್ಟೇಟ್ಮೆಂಟ್ ನಾನು ನೆನ್ಪಿಟ್ಕೋಬೇಕು, ಅದನ್ನೆಲ್ಲ ಇಲ್ಲಿ ಗ್ರೂಪ್ ಮಾಡಿ ತಗೊಂಡಿದ್ದೀನಿ. ದ ಸಮ್ ಆಫ್ ದ ಪ್ರಾಬಬಿಲಿಟೀಸ್ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್, ಎಲ್ಲ ಎಲಿಮೆಂಟರಿ ಇವೆಂಟ್ಸ್ ತಗೊಂಡು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್, ಬೈ ಯೂಸಿಂಗ್ ದಿಸ್ ಐಡೆಂಟಿಟಿ ವಿ ಹ್ಯಾವ್ ಅ ಪ್ರಾಬ್ಲಮ್ ಹಿಯರ್. ಪಿ ಆಫ್ ಎ ಇಷ್ಟ ಆದ್ರೆ ಪಿ ಆಫ್ ಎ ಬಾರ್ ಎಷ್ಟಾಗುತ್ತೆ. ಸೊ ಪಿ ಆಫ್ ಎ ಬಾರ್ ನಾನು ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ಏನು, ಪಿ 1 ಮೈನಸ್ ಪಿ ಆಫ್ ಎ. ಈ ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ಬರ್ಕೊಂಡಿದೀವಿ. ದಟ್ ಈಸ್ 1 ಮೈನಸ್ 0.5. ಡೆಸಿಮಲ್ಸ್ ಬಂದಾಗ ಕಷ್ಟ, ಅದಕ್ಕೆ ಏನ್ ಮಾಡ್ಬೇಕು, 1 ಮೈನಸ್ 0.05. ಸೊ ಇದು ಇಲ್ಲೋದ್ರೆ 10 ಆಗುತ್ತೆ, 10 ಅಲ್ಲಿ 5 ಹೋದ್ರೆ 5, ಇದು 9.0. ಸೊ ವಾಟ್ ಇಸ್ ದ ಆನ್ಸರ್, 0.95 ಇಸ್ ದ ಆನ್ಸರ್. ಹಂಗೆ ಮುಂದೆ ಹೋಗೋಣ. ಸೊ ನೆಕ್ಸ್ಟ್, if p of a is equal to 2/3 ಫ್ರಾಕ್ಷನಲ್ ಕೊಟ್ರು, ಸೊ p of a bar is equal to how much, 1 minus p of a, ಅಥವಾ p of a bar ಕೊಟ್ಬಿಟ್ಟು p of a ಕೇಳಬಹುದು. 1 minus 2/3 ಬರುತ್ತೆ. LCM ತಗೊಂಡ್ರೆ 3 minus 2 divided by 3, that is equal to 1/3. What is the answer? 1/3 is the correct answer. When a die is thrown once, the probability of getting odd number less than once. So ಒಂದು ಡೈ ನ ಥ್ರೋ ಮಾಡಿದ್ರೆ what is the sample space, 1, 2, 3, 4, 5, 6. ಇಲ್ಲೇನು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್ ಅಂದ್ರೆ 3 ಸಿಕ್ತಿತ್ತು, 135. ಲೆಸ್ ದ್ಯಾನ್ 3 ಕೊಟ್ರು ನೋಡಿ, ಲೆಸ್ ದ್ಯಾನ್ 3 ಅಂದ್ರೆ ಇವನ್ ಈಗ ಆಡ್ ನಂಬರ್ 135 ಇದೆ, ಲೆಸ್ ದ್ಯಾನ್ 3 ಅಂದ್ರೆ 3 ಗಿಂತ ಕಡಿಮೆ ಇರೋದು ಯಾವುದು, ಇದು ಮಾತ್ರ. ಇವೆರಡನ್ನೂ ಕೂಡ ನಾನು ತಗೋಬಾರ್ದು. ಸೊ ವಾಟ್ ಇಸ್ ದ ಪ್ರಾಬಬಿಲಿಟಿ ಇಸ್ 1 out of 6. ಸೊ ಟೋಟಲ್ ಎನ್ ಆಫ್ ಎಸ್ 6 ಇರುತ್ತೆ, ಆಡ್ ನಂಬರ್ ಅಂತ 3 ತಗೋಬಾರ್ದು. ಬಟ್ ಇದರಲ್ಲಿ ಇವೆಂಟ್ ಅಲ್ಲಿ ಎನ್ ಆಫ್ ಎಸ್ ನ ನಾನು 6 ಅಂತಾನೆ ತಗೋಬೇಕು. ಸೊ ವಾಟ್ ಇಸ್ ದ ಆನ್ಸರ್, 1/6. ನೋಡಿ, ಅವ್ರು ನಿಮಗೆ 1/3 ಕೊಟ್ಟಿದ್ರು ನೀವು ಕನ್ಫ್ಯೂಸ್ ಆಗಿ 1/3 ತಗೋಬಾರ್ದು. ಆಡ್ ನಂಬರ್ಸ್ ನೇ ಎನ್ ಆಫ್ ಎಸ್ ಅಂತ ಅನ್ಕೋಬಾರ್ದು. ನಾನು ಎನ್ ಆಫ್ ಎಸ್ ಯಾವಾಗ ಒಂದು ಡೈ ಥ್ರೋ ಮಾಡಿದಾಗ 1 2 3 4 5 6 ಇರುತ್ತೆ. ಎನ್ ಆಫ್ ಎಸ್ ಇಸ್ ಆಲ್ವೇಸ್ 6. Faces of a cubical die numbered from 1 to 6 is rolled once. The probability of getting odd number on the top face is, ನೋಡಿ 1 to 6 ಇರೋದನ್ನ ಎಷ್ಟಿದ್ದಾರೆ, ಅದು ಎಷ್ಟಾಗ ಮೇಲೆ ಆಡ್ ನಂಬರ್ ಎಷ್ಟು ಬರ್ಬೋದು, 1 ಬರ್ಬೋದು, 3 ಬರ್ಬೋದು, 5 ಬರ್ಬೋದು. ಸೊ ಎನ್ ಆಫ್ ಎಸ್ 6 ಇದೆ. ಈ ಅಲ್ಲಿ ನನಗೆ ಏನ್ ಬರ್ಬೋದು, 1 ಬರ್ಬೋದು, 3 ಬರ್ಬೋದು, 5 ಬರ್ಬೋದು. ಅಂದ್ರೆ ಎನ್ ಆಫ್ ಇ ಎಷ್ಟಿದೆ, 3 ಇದೆ. ಸೊ ಪ್ರಾಬಬಿಲಿಟಿ ಏನಾಗುತ್ತೆ, ದಟ್ ಈಸ್ 3/6. ದಟ್ ಈಸ್ ನಥಿಂಗ್ ಬಟ್ 1/2. ಇಲ್ಲಿ ನನಗೆ 3/6 ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಟೇಕ್ ದಟ್ ಆಸ್ ದ ಆನ್ಸರ್. A box contains 90 discs which are numbered from 1 to 90. If a disc is drawn at the random of the box, the probability will be a perfect square. 1 to 90 ಅಂದ್ರೆ 90 ನಂಬರ್ ಇರುತ್ತೆ, ಅದರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು. ಸೊ ಎನ್ ಆಫ್ ಎಸ್ ಏನು, ಫ್ರಮ್ 1 to up to 90. ಸೊ ಎಷ್ಟಿರುತ್ತೆ, ಸೊ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 90 ಇರುತ್ತೆ. ಇದು ಎಸ್, ಎನ್ ಅಲ್ಲ, ಇದೇನಿದು ಎಸ್. ಸೊ ನೆಕ್ಸ್ಟ್ ಇವೆಂಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದಾವುದು, 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81 ಆಗೋಯ್ತು. ಸೊ 8 ಸ್ಕ್ವೇರ್ 81 ತಗೋಬಹುದು, 9 ಸ್ಕ್ವೇರ್ ಆಗಲ್ಲ. ಸೊ ಸರಿ, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ 7 ಸ್ಕ್ವೇರ್ 8 ಸ್ಕ್ವೇರ್ 9 ಸ್ಕ್ವೇರ್ 81 ಆಯ್ತು. ಸೊ 10 ಸ್ಕ್ವೇರ್ 100 ಆಗ್ಬಿಡುತ್ತೆ, ಆಗಲ್ಲ, ಆಗ್ಲೇ ತಪ್ಪು ಹೇಳಿದೇನು. ಸೊ ಈಗೇನಾಯ್ತು, 81 ವರೆಗೆ ನಿಲ್ಸ್ಬೇಕು. ಎಷ್ಟಿದೆ, 1 2 3 4 5 6 7 8 9 ಇದೆ. ಸೊ ಎನ್ ಆಫ್ ಇ ಎಷ್ಟು, ಎನ್ ಆಫ್ ಇ ಇಸ್ ಈಕ್ವಲ್ ಟು 9. ಸೊ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಎಷ್ಟಾಗುತ್ತೆ, ದಟ್ ಈಸ್ 9/90, ದಟ್ ಈಸ್ ಈಕ್ವಲ್ ಟು 1/10. ದಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ನೆಕ್ಸ್ಟ್ ಹಂಗೆ ಮುಂದೆ ಹೋಗೋಣ. ಎ ಡೈ ನಂಬರ್ಡ್ ಫ್ರಮ್ 1 to 6 ರೋಲ್ ಟ್ವೈಸ್. ಸೊ 2 ಸತಿ ಎಸಿತಿದ್ದಾರೆ. ಸ್ಯಾಂಪಲ್ ಸ್ಪೇಸ್ ಏನ್ ಬಂತು, 1, 1, ನೆಕ್ಸ್ಟ್ 1, 2. ಈ ತರ ನನಗೆ ಎಲ್ಲಿ ತನಕ ಇರುತ್ತೆ, 6, 6 ತನಕ ಇರುತ್ತೆ. ಸೊ ಫೈಂಡ್ ದ ಪ್ರಾಬಬಿಲಿಟಿ ಗೆಟಿಂಗ್ ಸಮ್ ಇಸ್ 10. ಸಮ್ 10 ಎಲ್ಲೆಲ್ಲಿ ಬರ್ಬೋದು,
ಸಮ್ ಈಸ್ 10 ಎಲ್ಲೆಲ್ಲಿ ಬರ್ಬೋದು ನನಗೆ? ಸೊ 1 ಜೊತೆ ಮ್ಯಾಕ್ಸಿಮಮ್ 6, 1 6 ಆಡ್ ಮಾಡಿದ್ರೆ 7 ಬರುತ್ತೆ, ಅದು ತಗೊಳಕ್ ಸಾಧ್ಯ ಇಲ್ಲ. 2 ಜೊತೆ ಮ್ಯಾಕ್ಸಿಮಮ್ 6, ಅದು ತಗೊಂಡ್ರೆ 8, 3 ಜೊತೆನೂ ಆಗಲ್ಲ 9 ಬರುತ್ತೆ, 4 ಜೊತೆ ತಗೊಂಡ್ರೆ 6 ತಗೋಬಹುದು, ಇಲ್ಲೊಂದ್ ಕಡೆ ಸಮ್ 10 ಬರುತ್ತೆ. 5, 5 ತಗೋಬಹುದು, ಇಲ್ಲೊಂದ್ ಕಡೆ 10 ಬರುತ್ತೆ. 6, 4 ತಗೋಬಹುದು, ಇಲ್ಲೊಂದ್ ಕಡೆ 10. ಅಂದ್ರೆ ಎಷ್ಟು ಸತಿ ಬರುತ್ತೆ? 3 ಸರಿ ಬರುತ್ತೆ. ಸೊ ಎನ್ ಆಫ್ ಎಸ್ ಎಷ್ಟು? ಎನ್ ಆಫ್ ಎಸ್ 36. ಸೊ ಪ್ರಾಬಬಿಲಿಟಿ ಏನಾಯ್ತು? 3/36 that is equal to 1/12. ಇದೇ ತರ ಸಮ್ 10 ಕೊಡೋ ಬದಲು ಅವರು 11 ಕೊಡ್ಬೋದು, 12 ಕೊಡ್ಬೋದು, 8 ಕೊಡ್ಬೋದು, 7 ಕೊಡ್ಬೋದು, 12 ಮ್ಯಾಕ್ಸಿಮಮ್ ಸಮ್, ಅಥವಾ ಪ್ರಾಡಕ್ಟ್ ಕೂಡ ಕೊಡ್ಬೋದು. ಆಗ ಪ್ರಾಡಕ್ಟ್ ಬರುವಂತ ಆರ್ಡರ್ ಪೇರ್ ನ ತಗೋಬೇಕು. ನೆಕ್ಸ್ಟ್, ಎ ಬಾಕ್ಸ್ ಕಂಟೈನ್ 3 balls, contains 3 balls, 3 white balls, 8 red balls. ಸೊ ನೆಕ್ಸ್ಟ್ ಇಲ್ಲಿ ಬ್ಲೂ ಬರ್ಬೇಕಿತ್ತು, ಮಿಕ್ಸ್ ಆಗಿದೆ, ಬ್ಲೂ ಬಾಲ್ಸ್. ಸೊ 3 blue balls, 5 white balls, ಸಾರಿ ಬ್ಲೂ ಆಲ್ರೆಡಿ ಇದೆ, ಸೊ ವೈಟ್ ರೆಡ್ ಬರ್ಬೇಕಿತ್ತು ಇಲ್ಲಿ. ಸೊ ಏನ್ ಬರ್ಬೇಕು? ರೆಡ್ ಬರ್ಬೇಕು. 3 red balls, 5 white balls, 8 blue balls. 1 ball is drawn, taken out from the bag at the random. Find the probability that the ball taken out is a red ball. So n of s ಎಷ್ಟು? 3 red, 5 white, 8 blue. ಸೊ ಎಲ್ಲ ಸೇರಿದ್ರೆ 8, 10, 13, 16 ಆಯ್ತು. ಸೊ ಈಗ ನನಗೆ ರೆಡ್ ಬೇಕು. ಪ್ರಾಬಬಿಲಿಟಿ ಆಫ್ ರೆಡ್ ಬಾಲ್ ಎಷ್ಟು? ರೆಡ್ 3 ಇದೆ, 3/16. ಪ್ರಾಬಬಿಲಿಟಿ ಆಫ್ ನಾಟ್ ವೈಟ್, ವೈಟ್ ಬರಬಾರ್ದು. ಸೊ ವೈಟ್ ಬರಬಾರ್ದು ಅಂದ್ರೆ ನನಗೆ 3 ರೆಡ್ ಬಂದ್ರು ಆಯ್ತು, 8 ಬ್ಲೂ ಬಂದ್ರು ಆಯ್ತು, ಡಿವೈಡೆಡ್ ಬೈ 16. ಸೊ 8 + 3 ಎಷ್ಟಾಯ್ತು? 11/16. ನೆಕ್ಸ್ಟ್ ಬ್ಲೂ ಬಾಲ್ ಬರಬೇಕು. ಸೊ ಬ್ಲೂ ಬರಬೇಕು ಅಂದ್ರೆ ಹೌ ಮೆನಿ ಬ್ಲೂ ಬಾಲ್ ವಿ ಹ್ಯಾವ್? ಸೊ ಎಷ್ಟು ಬ್ಲೂ ಬಾಲ್ ಇದೆ? 8 ಬ್ಲೂ ಬಾಲ್ ಇದೆ, 8/16. ಸೊ ದಟ್ ಈಸ್ ಈಕ್ವಲ್ ಟು 1/2. ನೋಡಿ, 3/16 ರೆಡ್ ಬಾಲ್, ನಾಟ್ ವೈಟ್. ವೈಟ್ ಬಾಲ್ ಕೇಳಿದ್ರೆ 5/16, ನಾಟ್ ವೈಟ್ ಅಂತ ಅಂದಿರೋದ್ರಿಂದ ವೈಟ್ 5 ಬಿಟ್ಬಿಡ್ಬೇಕು, 8 3 11 ತಗೋಬೇಕು. ನೆಕ್ಸ್ಟ್ ಬ್ಲೂ ಬಾಲ್ ಕೇಳಿರೋದ್ರಿಂದ ಬ್ಲೂ ಎಷ್ಟಿದೆ? 8 ಬಾಲ್ ಇದೆ, ಸೊ 8 ನ ತಗೋಬೇಕು. Next, so we'll take the next problem. Faces of the cuboidal die numbered from 1 to 6 rolled 1. The probability of getting odd number and ಇದು ಆಗ್ಲೇ ಅಲ್ಲಿ ಮಾಡಿದ್ವಿ, ಅದೇ ಕ್ವಶನ್ ರಿಪೀಟ್ ಆಗ್ಬಿಟ್ಟಿದೆ, 3/6. ನೆಕ್ಸ್ಟ್, ಇಫ್ ಇದು ನೋಡಿ, ಇಫ್ ಇದೊಂದು ಚೆನ್ನಾಗಿದೆ. ಇಫ್ ಎ ಇಸ್ ಅನ್ ಇವೆಂಟ್, ಸೊ ಇಲ್ಲಿ ನೋಡಿ ಪಿ ಆಫ್ ಎ ಕೊಡೋ ಬದಲು ಹಿಂಗ್ ಕೊಟ್ರು, ಪಿ ಆಫ್ ಎ ಇಂಟು ಇಷ್ಟು ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1:2. ಅಂದ್ರೆ ಅರ್ಥ ಏನು? ಪಿ ಆಫ್ ಎ ಡಿವೈಡೆಡ್ ಬೈ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1/2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಎ ಬಾರ್. ಪಿ ಆಫ್ ಎ ವ್ಯಾಲ್ಯೂ, ಬಾರ್ ವ್ಯಾಲ್ಯೂ ಸಿಕ್ತು. ವಿ ನೋ ದಟ್, ನಮಗೇನ್ ಗೊತ್ತು? ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1. ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಎಷ್ಟು? ಈಗ ತಾನೇ ಇಲ್ಲಿ ಮಾಡಿದ್ವಿ, ಈಕ್ವೇಶನ್ 1 ಇಂದ ಪಿ ಆಫ್ ಎ ಬಾರ್ ಎಷ್ಟು? 2 times the ಪಿ ಆಫ್ ಎ. ನೆಕ್ಸ್ಟ್ 3 times the P of A is equal to 1. P of A is equal to 1/3. P of A 1/3 ಆಯ್ತು. ಸೊ ಈಗ P of A bar ಎಷ್ಟಾಗುತ್ತೆ ಹಾಗಾದ್ರೆ? P of A bar is equal to 1 minus P of A. That is 1 minus 1/3. ಸೊ 3 LCM 3 minus 1, ಆನ್ಸರ್ ಎಷ್ಟು ಬರುತ್ತೆ? 2/3. ಸೊ ಅದು 1/3 ಆದ್ರೆ ಪಿ ಆಫ್ ಎ ಬಾರ್ ಎಷ್ಟಾಗುತ್ತೆ? 2/3. ನೋಡಿ, ಈ ತರದ್ ಕೊಟ್ರೆ 2 mark 3 mark ಗೆ ಡೆಫಿನೆಟ್ ಆಗಿ ಕೊಡ್ತಾರೆ. ಸೊ ದಿಸ್ ಆರ್ ದ ಫ್ಯೂ ಪ್ರಾಬ್ಲಮ್ಸ್ ಐ ಹ್ಯಾವ್ ಟೇಕನ್ ಫ್ರಮ್ ದ ಪ್ರಾಬಬಿಲಿಟಿ. ಸೊ ಇಟ್ ಇಸ್ ಜಸ್ಟ್ ಕ್ವಿಕ್ ರಿವಿಷನ್ ಕ್ಲಾಸ್. ಈ ತರದ್ ನೋಡ್ಕೊಂಡ್ರೆ ನಾವು ಪ್ರಾಬಬಿಲಿಟಿಯಿಂದ ಬರುವಂತ ಯಾವುದೇ ಪ್ರಾಬ್ಲಮ್ ಬೇಕಾದ್ರೂ ಅಟೆಂಡ್ ಮಾಡಬಹುದು. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಒನ್ಸ್ ಅಗೇನ್.